ಹೋಗ್ರಿ ನೋಡಿ ರಿಯಾಕ್ಷನ್ ಕೊಡೋದು ಏನು ಕೊಡ್ತಿಲ್ಲ ಒಳ್ಳೆ ಫೋನ್ ತೋರಿಸಿ ಫೋನ್ ತೋರಿಸಿ ಹಲೋ ಇವನ್ ತೋರಿಸಿ ಇವನ್ನ ಬೇಡ ಇಲ್ಲಿ ಸಂಟಿ ತಗೊಂಡು ಖುಷಿ 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 ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಇನ್ನೂ ರೆಡಿ ಆಗಿಲ್ಲೇನಿಲ್ಲ. ಸೊ ಫಿಶ್ ಟ್ಯಾಂಕ್ ನಾಳೆ ಹಬ್ಬ ಅಲ್ವಾ, ಸೊ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಾಯ್ತು. ಸೊ ಫಿಶ್ ಟ್ಯಾಂಕ್ ಇನ್ನೂ ವಾಶ್ ಮಾಡಿದ್ರೆ ಫಿಶ್ ಟ್ಯಾಂಕ್ ವಾಶ್ ಮಾಡಬೇಕು. ಆ್ಯಂಡ್ ನಮ್ಮಮ್ಮ ಟಿಫನ್ ರೆಡಿ ಮಾಡ್ತಿದ್ದಾರೆ ಬೆಳಗ್ಗೆ ಬಿರಿಯಾನಿಗೆ. ನೋಡಿ ಚಿಕನ್ ಎಲ್ಲ ಅದೇ ಇಕ್ತಿರೋದು ಚಿಕನ್ಗೆ. ಸೊ ಬೆಳಗ್ಗೆ ಬಿರಿಯಾನಿ ಮಾಡ್ತಾಯಿದ್ದಾರೆ. ಸೊ ಬಿರಿಯಾನಿ ತಿನ್ಕೊಂಡು ನಾನು ಅಷ್ಟರಲ್ಲಿ ಅವ್ರು ಮಾಡೋಷ್ಟರಲ್ಲಿ ಫಿಶ್ ಟ್ಯಾಂಕ್ ತೊಳೆದು ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಫರ್ದರ್ ಏನೇನಾಗುತ್ತೋ ಅದೆಲ್ಲ ತೋರಿಸ್ತೀನಿ. ಸೊ ಯಾರು ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳೋ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಫಿಶ್ ಟ್ಯಾಂಕ್ ತೊಳೆದೆ ನೋಡಿ, ಇದೆಲ್ಲ ಹೊಸ ಮೀನು, ಎಲ್ಲೋ ಕಲರು, ಆಮೇಲೆ ಇದು ವೈಟು, ಇವೆರಡು ಮಾತ್ರ ಹಳೆದಿದ್ದು. ಇವೆರಡು ನಮ್ಮದು, ಅದು ದೊಡ್ಡದಾಗಿದೆ, ಅದೇ ಓಲ್ಡೆಸ್ಟ್ ಅಂದರೆ. ಆ ಭೂಮಿಯಲ್ಲಿ ಸೆಲ್ಫಿಶ್ಗಳಿದಾವೆ ಕಣೋ, ಅದಕ್ಕೆ ಅಂತ ಇದು ನಂಬ ಅಂತ ಮಾತು. ಇವೆಲ್ಲ ನೀವು ಎಲ್ಲ ಮಾತಾಡ್ಕೊತ ಇದೆ. ಮನೇಲಿ ಊಟ ಎಷ್ಟು ಗಂಟೆ ಗೊತ್ತಾ ಮಾಡೋದು? ಟೈಮಿಂಗ್ಸ್ ತೋರಿಸ್ರಿ, ಟೈಮಿಂಗ್ಸ್ ತೋರಿಸ್ರಿ. 3 ಗಂಟೆನಾ? 3 ಗಂಟೆ 2:37 ಟೈಮಿಂಗ್ಸು. ಇವಾಗ ನಾನು ಬೆಳಗ್ಗೆಯಿಂದ ನಾಷ್ಟ ತಿಂದಿರೋದು. ಎಂತ ನಮ್ಮ ಮನೆ ಟೈಮಿಂಗ್ ಸಂಡೇ ಮಾತ್ರ ಇಷ್ಟೊತ್ತಿಗೆ ನಾನು ತಿನ್ನೋದು ಟಿಫನ್ನ. ಅದ್ರವರೆಗೂ ನಾನು ಬೆಳಗ್ಗೆಯಿಂದ ಏನು ತಿಂದಿರೋ ಗೈಸ್ ನೋಡಿ, ಇವಾಗ ತಿಂತಾ ಇದ್ದೀನಿ. ಸೊ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿದೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ತಿನ್ನೋಣ ಫಸ್ಟು. ಸೊ ನಾನು ಒಳ್ಳೆ ಸ್ಲೀಪ್ ಮಾಡಿದೆ ಗೈಸ್. ಎಷ್ಟೊಂದು ದಿವಸ ಆಗಿರ್ತಾರ ಸ್ಲೀಪ್ ಮಾಡಿ, ನಿದ್ದೆ ಮಾಡಿ. ಸುಮ್ಮನೆ ಹೇಳ್ತಾರೆ, ದೇವರಾಣೆಗೂ ನಿದ್ದೆ ಮಾಡಲಿಲ್ಲ. ಯಾಕೆ ಅಂತಂದರೆ ವ್ಲಾಗ್ ಎಡಿಟ್ ಮಾಡ್ತಿದ್ದೆ ಮತ್ತು ತಮ್ಮನೇಲಿ ಎಡಿಟ್ ಮಾಡ್ತಿದ್ದಲ್ಲ. ಸೊ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಗೈಸ್, ಯಾಕೋ ಗೊತ್ತಿಲ್ಲ. ನಾಳೆ ನಮ್ಮಮ್ಮ ಇರಲ್ಲ, ನಾಳೆ ಆದರೂ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಪ್ ಆಗಲಿ ಅಂತ ಅಂದ್ಕೊಂಡು. ಸೊ ನಾಳೆ ಹಬ್ಬ ನಾವು ಮಾಡ್ತಿಲ್ಲ ಗೈಸ್. ನಾಳೆ ಮಂಡೇ ಅಲ್ವಾ, ನಾಳೆ ಹಬ್ಬ ಮಾಡ್ತಿಲ್ಲ. ನಾವು ಪ್ಲ್ಯಾನ್ ಮಾಡಿರೋ ಟ್ಯೂಸ್ಡೇ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ, ಸೊ ದೀಪಾವಳಿ ಮಾಡೋಕ್ಕೆ. ಸೊ ಅವತ್ತೇ ಫಿಕ್ಸ್ ಆಗಿಬಿಡ್ತೀವಿ. ಸೊ ನಾನಿವಾಗ ಎದ್ದು ನೋಡಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂನೇ ಮಾಡಿರಲಿಲ್ಲ, ಸೊ ಇವಾಗ ಮಾಡ್ತೀನಿ. ಗೈಸ್ ನಾನು ಇವಾಗ ಹೋಗ್ತಾ ಇರೋದು ನಮ್ಮ ಆಂಟಿನ ಟಿ ವಿ ತೊಗೊಬೇಕಂತೆ, ಅದನ್ನು ನೋಡೋಕ್ಕೆ. ಅದಕ್ಕೋಸ್ಕರ ನಾನು ಹೋಗ್ತೇನೆ. ನಮ್ಮ ಅಮ್ಮ ಅಲ್ಲೇ ಇದ್ದಾರೆ, ನಾನು ಹೋಗ್ತೇನೆ ನೋಡ್ಕೊಂಬರೋಣ ಅಂತ. ಆಯ್ತು ನೋಡಿ, ನಮ್ಮ ಆಂಟಿನೂ ಬಂದರು. ಅವರೇ ತೊಗೊಳ್ಳೋದು ಇವತ್ತು ಟಿ ವಿ. ತೊಗೊಳ್ಲಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಆಂಟಿನ. ಇಲ್ಲಿ ಇವಾಗ ತೊಗೊಂಡು ನೋಡೋಣ, ಅವ್ರು ತೊಗೊತಾರೆ ಇಲ್ವ ಅಂತ ಇದ್ರೆ ಗೊತ್ತಾಗುತ್ತೆ ಗೈಸ್. ನಮ್ಮ ಆಂಟಿಗೆ ಇಲ್ಲಿ ಸಿಗಲಿಲ್ಲ ಟಿ ವಿ. ಸೊ ಅದಕ್ಕೆ ನನ್ನ ಫೋನ್ ಎಕ್ಸ್ಚೇಂಜ್ ಕೇಳಿದ್ರಿ. ನನ್ನ ಫೋನ್ಗೆ ಬರೀ 15,000 ಅಷ್ಟೇ ವ್ಯಾಲ್ಯೂ ನನ್ನ ಫೋನ್ ಅಂತ ಇವಾಗ. ಸೊ ಅದಕ್ಕೆ ಬೇಡ, ನೆಕ್ಸ್ಟು ನಾವೇ ಯಾವಾಗ ನೋಡೋಣ, ಯಾವಾಗ ಅದು ತೊಗೊಳೋದಾಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ, ಇಲ್ಲಿ ನಮ್ಮಮ್ಮನೂ ಬಂದರು. ನೋಡೋಣ ಬಂದು ಬೇರೆ ಕಡೆ ಕೇಳ್ತಾರಂತೆ ಗೈಸ್. 1 ಟಿ ವಿ ತೊಗೊಂಡ್ರೆ 42 ಇಂಚಾ, 42 ಇಂಚ್ ತೊಗೊಂಡ್ರೆ 43 ಇಂಚ್ ತೊಗೊಂಡ್ರೆ 32 ಇಂಚಸ್ ಫ್ರೀ ಅಂತೆ ಟಿ ವಿ. ನೋಡಿ ಆಫರ್. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ. ನೋಡೋಣ ನಮ್ಮಮ್ಮ ಏನು ಹೇಳ್ತಿದ್ದಾರೆ. ಸೊ ನೋಡೋಣ ಏನಂತ ತಗೊಂತಾರೆ. ಹಿಂಗಾಡ್ತಾರೆ ನೋಡ್ರಿ, ಚಿಕ್ಕ ಹುಡುಗನ ಜೊತೆ ಸೇರ್ಕೊಂಡು. ಬನ್ನಿ ಫೋನ್ ತೋರಿಸಿ, ಫೋನ್ ತೋರಿಸಿ. ಹಲೋ ಇವನ್ ತೋರಿಸಿ ಇವನ್ನ ಕೊಡ ಬೈಲಿ. ರಮ್ಮ ಬಂದರೆ ಕೊಡಬೇಡ, ಅವ್ನು ಬಂದರೆ ಕೊಡಿ. ಇಲ್ಲಿ ಟಿ ವಿ ತೊಗೊಂಡ್ಬಿಟ್ರು. ಅದೇ ಟಿ ವಿ ಬೈ 1 get 1 ಫ್ರೀ ಅಂದ್ಕೊಂಡು ಅದೊಂದು 2 ಟಿ ವಿ ಫ್ರೀ. ಹೋಗೋ ಕೊಡ್ರಿ, ಫೋಟೋ ತಗೊಬೇಕು ನಿಮ್ಮ ಟಿವಿಗೆ. ನೀವು ಹೇಳಕ್ಕೆ ನೋಡ್ರಿ, ಮಕ್ಳು ಹೇಳಕ್ಕೆ ಹೋಗ್ತಾರೆ. ಹೋಗ್ರಿ ಇಲ್ಲಿ. ಫೈನಲಿ ಗೈಸ್ ತಗೊಂಡ್ರು ನೋಡಿ. ರಿಯಾಕ್ಷನ್ ಕೊಡೋದು ಏನು ಕೊಡ್ತಿಲ್ಲ, ಒಳ್ಳೆ ನಿಂತಾನೆ. ಹೋಗೋಣ. ಬೇಡ ಇಲ್ಲಿ ಒಳ್ಳೆ ಹುಡುಗ ಮಗು ಕೊಟ್ಟಿದ್ರು. ತಗೋ ಹಿಡ್ಕೊ 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 ಹಿಡ್ಕೊ.
ಹುಡುಗ ಹಿಡ್ಕೊಳ್ಳೋದೇ ಇಲ್ಲ ಅಂತಲ್ಲಪ್ಪ ಅನ್ಸ್ತಾಂಟಿ ತಗೊಂಡು ಫುಲ್ ಖುಷಿ 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 ಹಾ ಫುಲ್ ಖುಷಿ ಆಯ್ತು. ಫುಲ್ ಖುಷಿನಾ? ತಗೊಂಡ್ಬಿಟ್ರು ಗೈಸ್, ಹೆಂಗೋ ಒಂದ್ ತಗೊಂಡು 2 ತಗೊಂಡ್ಬಿಟ್ರು. ಕುಕ್ಕಿ ಕೂತಿ. ಅಲ್ಲಿ ಹುಷಾರಾಗಿ ಹೋಗಿ ತಗೋ. ಒಂದು ತಗೊಂಡ್ರೆ ಒಂದು ಫ್ರೀ. Congratulations. ಥ್ಯಾಂಕ್ ಯು. ಬೈ ಒನ್ ಗೆಟ್ ಒನ್ ಫ್ರೀ. ಲೂಸರ್ ಆಡ್ದೆ. ನಮ್ಮ ಅಣ್ಣ ದೊಡ್ಡ ಲೂಸ್. ತಗ ಇಸ್ಕಪ್ಪ. ನನ್ನೇ ಲೂಸ್ ಅಂದ್ಬಿಟ್ಟ. ಪಾಂಗ್ ಪಾಂಗ್. ಸೊ ಗೈಸ್ ಅವ್ರು ತಗೊಂಡ್ರು, ನಾವಿವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ತಿಂದ್ಬಿಟ್ಟು ಮಲಿಕತ್ತೀವಿ. ನಾಳೆ ನಮ್ಮ ಮಮ್ಮಿ ಇರಲ್ಲ ಗೈಸ್, ನಾಳೆ ಅವ್ರ ನಾಳೆ ನಾವು ದೇವಸ್ಥಾನಕ್ಕೆ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ಹೋಗ್ತಾ ಇದ್ದೀವಿ, ಟ್ರಿಪ್ಪಿಗೆ. ಸೊ ನಾಳೆ ಅವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಸೊ ನಾನು ಒಬ್ಬನೇ ಇರಬೇಕು. ಫ್ರೆಂಡ್ಸ್ಗೆ ಕರೆದೆ, ಅವರೆಲ್ಲ ಸ್ವಲ್ಪ ಬಿಸಿ ಇದ್ದೀನಿ ಅಂತಂದರು. ಇನ್ನೇನು ಮಾಡೋಕ್ಕಾಗಲ್ಲ, ಮನೇಲಿ ನನ್ನ ತಮ್ಮ ಇರ್ತಾನೆ. ಇಬ್ಬರು ಸೇರಿ ಅದನ್ನು ಕಂಟೆಂಟ್ ಮಾಡೋಣ, ಬ್ಲಾಗಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತೇವೆ, ಒಂದು ರೀಲ್ ಮಾಡೋಣ ಅಂತ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ತಿಂದಿಲ್ಲ ಇನ್ನೂ ನಾನು. ಊಟ ತಿನ್ನಬೇಕು ಗೈಸ್. ಊಟ ತಿಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ವೆಯ್ಟ್ ಏನು ಮಾಡಬೇಡಿ. ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಊಟ ತಿಂತಾಯಿದ್ದೀನಿ. ಊಟ ತಿಂದ್ಬಿಟ್ಟು ಏನು ಮಾಡಬೇಕು ನೋಡಬೇಕು ಗೈಸ್. ನಮ್ಮಮ್ಮ ಇಲ್ಲೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲ. ಸೊ ನನ್ನ ತಮ್ಮ ತಂದು ಕೊಟ್ಟ ಟಿಫನ್ ಅವ್ರ ಮನೆಯಿಂದ ಈಸ್ಕೊಂಡು ಮನೆಗೆ ಹೋಗ್ತೀನಿ ತಿನ್ನೋಕ್ಕೆ. ತಿನ್ಬಿಟ್ಟು ಅವನು ಬರ್ತಾನೆ ಆ್ಯಂಡ್ ನನ್ನ ಫ್ರೆಂಡ್ಸು ಬರ್ತಾರೆ. ಇವತ್ತು ಒಂದು ಚಾಲೆಂಜ್ ಬ್ಲಾಗ್ ಮಾಡಬೇಕಾಗಿದೆ. ಸೊ ಅದೇನು ಚಾಲೆಂಜ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ತಿನ್ಬಿಡೋಣ ಊಟನ. ಇವಾಗ ಇದು ಫ್ರೆಶ್ ಅಪ್ ಆಗಿದ್ದೀನಿ. ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ರೊಟ್ಟಿ ಅನ್ಕೊತೀನಿ ಇದು. ರೊಟ್ಟಿ ಇದು. ಹಾಂ ನೋಡಿ, ರೊಟ್ಟಿ ಜೊತೆ ಚಟ್ನಿ. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ನೆಕ್ಸ್ಟ್ ವ್ಲಾಗು ಇನ್ನೊಂದು ಕಂಟಿನ್ಯೂ ಆಗುತ್ತೆ. ಅದೇನಂತ ಅಂದರೆ ಚಾಲೆಂಜ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದೇನಂತ ನಿಮ್ಗೆ ಈ ವ್ಲಾಗಲ್ಲಿ ತೋರ್ಸೋಕೆ ಹೋಗಲ್ಲ, ಯಾಕೆಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡಿದ್ರೆ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡಿಕೊಡಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ. ಆ್ಯಂಡ್ ಆಲ್ಸೋ ಹ್ಯಾಪಿ ದಿವಾಲಿ ಇನ್ ಅಡ್ವಾನ್ಸ್ ಗೈಸ್.